ನಮಸ್ಕಾರ ಎಲ್ರಿಗೂ. ಈ ಹಿಂದೆ ತಬರನ ಕಥೆಯೊಳಗಡೆ ಪಾರ್ಟ್ 1 ಅನ್ನ ನಾನು ಹೇಳಿದ್ದೆ. ಈಗ ಪಾರ್ಟ್ 2 ಅನ್ನ ಹೇಳಕ್ಕೆ ಹೊರಟಿದ್ದೀನಿ. ಪಾರ್ಟ್ 1 ನಲ್ಲಿ ಏನಾಗಿದೆ ಅಂದ್ರೆ, ತಬರನ ಹೆಂಡತಿ ಅಪ್ಪಿಗೆ ಡಯಾಬಿಟಿಸ್ ಆಗಿತ್ತು. ಆಕೆ ಅಲ್ಲಿ ಗುಣಮುಖ ಆಗಿಲ್ಲ. ಮುಂದೆ ಏನಾಯ್ತು ಅಂತಕ್ಕಂಥದ್ದನ್ನ ಆ ಕಥೆಯಲ್ಲಿ ನಾನು ಅರ್ಧ ಮಾಡಿದ್ದೆ. ಅದನ್ನ ಪಾರ್ಟ್ 2 ನಲ್ಲಿ ಈಗ ಕಂಟಿನ್ಯೂ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಯಾರು ಇನ್ನೂ ಪಾರ್ಟ್ 1 ಅನ್ನ ನೋಡಿಲ್ವೋ, ಪಾರ್ಟ್ 2 ಅನ್ನ ನೋಡ್ಕೊಂಡು ಪಾರ್ಟ್ 2 ಕತೆ ಈ ವಿಡಿಯೋವನ್ನ ನೋಡಿ. ಅವಾಗ ನಿಮಗೆ ಕತೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬನ್ನಿ, ತಬರನ ಕತೆ ಪಾರ್ಟ್ 2. ತಬರನ ಹೆಂಡತಿ ಅಪ್ಪಿ, ಈಕೆಗೆ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ರೋಗ ಆಗಿದೆ. ಮುಂದೆ ಏನಾಗುತ್ತೆ ಅಂದ್ರೆ, ತಬರ ತನ್ನ ಹೆಂಡತಿಯನ್ನ ಗುಣಪಡಿಸಲಿಕ್ಕೆ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತಾನೆ. ಯಾವುದೇ ರೀತಿ ಆಕೆ ಗುಣಮುಖ ಆಗುವುದಿಲ್ಲ. ತನ್ನಲ್ಲಿ ಇರ್ತಕ್ಕಂತಹ ಎಲ್ಲ ಹಣವನ್ನ ಖರ್ಚು ಮಾಡಿ ಮುಂದೆ ಸಾಲ ಮಾಡಲಿಕ್ಕೆ ಮುಂದಾಗ್ತಾನೆ. ಆತನಿಗೆ ಯಾರೂ ಕೂಡ ಸಾಲವನ್ನ ಕೊಡುವುದಿಲ್ಲ. ಮುಂದೆ ಆತನಿಗೆ ಯಾರೋ ಹೇಳ್ತಾರೆ, ಹೆಂಗೂ ನೀನು ಬ್ರಿಟಿಷ್ ಕಾಲದಲ್ಲಿ ಸರ್ಕಾರಿ ಸೇವೆಯನ್ನ ಮಾಡಿದ್ದೀಯಾ, ಪೆನ್ಷನ್ ಅನ್ನ ಕೇಳು, ಕೊಟ್ಟರು ಕೊಡಬಹುದು ಅಂತಂದು ಆತನಿಗೆ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂದ್ರೆ, ತಬರನಿಗೆ ಊರಿನವರ ಒಬ್ಬ ವ್ಯಕ್ತಿ ಹೇಳ್ತಾನೆ. ಈಗಾಗಲೇ ಮುನ್ಸಿಪಾಲಿಟಿಯ ಸದಸ್ಯತ್ವ ಮುಗಿದು ಹೊಸ ಚುನಾವಣೆ ನಡೀತಾ ಇರ್ತದೆ. ಆ ಒಂದು ಕಾಲದಲ್ಲಿ ಆ ಊರಿನ ಬಂಟಪ್ಪ ಅಂತಕ್ಕಂಥದವನು ತಬರ ಶೆಟ್ಟನಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾನೆ. ಇಲ್ಲಿ ಬಂಟಪ್ಪನಿಗೂ ಒಂದು ಕೆಲಸ ಆಗ್ಬೇಕಾಗಿರ್ತದೆ. ಏನು ಅಂದ್ರೆ, ಆತ ಮುನ್ಸಿಪಾಲಿಟಿ ಚುನಾವಣೆಯ ಚುನಾಯಿತ ಸದಸ್ಯ ಆಗಿರ್ತಾನೆ. ಆತ ತಬರನಿಗೆ ಒಂದು ಮಾತನ್ನ ಹೇಳ್ತಾನೆ. ಏನಂದ್ರೆ, ನಿನ್ನ ಪೆನ್ಷನ್ಗೆ ನಾನು ಸ್ವತಃ ನಾನೇ ಖರ್ಚು ಮಾಡಿ ಓಡಾಡ್ತೀನಿ. ಆದ್ರೆ ನೀನು ನಿಮ್ಮ ವಟಾರದಲ್ಲಿರ್ತಕ್ಕಂತಹ ಎಲ್ಲ ಜನರ ಓಟ್ ನನಗೆ ಹಾಕ್ಸು ಅಂತಂದು ಆತ ಹೇಳ್ತಾನೆ. ಅದಕ್ಕೆ ತಬರ ಒಪ್ಕೋತಾನೆ. ಒಪ್ಕೊಂಡಾಗ ಬಂಟಪ್ಪ ತಬರನಿಗೆ ಹೇಳ್ತಾನೆ, ನಿಂದು ಪ್ರಾವಿಡೆಂಟ್ ಫಂಡ್, ಒಂದು ವೇಳೆ ಪ್ರಾವಿಡೆಂಟ್ ಫಂಡ್ ಏನಾದ್ರು ಬಂದ್ರೆ 6,000 to 7,000 ರೂಪಾಯಿ ಬರ್ಬೋದು ಅಂತ ತಬರನಿಗೆ ಹೇಳ್ತಾನೆ. ತಬರ ಸಾಕಷ್ಟು ಮೊದಲೇ ನೊಂದಿರ್ತಾನೆ. ಆತ ಯಾವಾಗ 6,000 to 7,000 ರೂಪಾಯಿ ಬರ್ತೈತಿ ಅಂದಾಗ ಫುಲ್ ಖುಷಿ ಆಗ್ತಾನೆ. ಹೌದು, ನನ್ನ ಹೆಂಡತಿಗೆ ಬಂದಿರೋದು ರಾಜರ ರೋಗನೇ ಇರ್ಬೋದು, ಅದಕ್ಕೋಸ್ಕರ ಇಷ್ಟು ಹಣವನ್ನ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಯಾಕಂದ್ರೆ ಆತನಿಗೆ ಇರೋದೇ 60 ರೂಪಾಯಿ ಪಗಾರ ತಿಂಗಳಿಗೆ. ಒಮ್ಮೆ 6,000 to 7,000 ರೂಪಾಯಿ ಬರ್ತದ ಅಂದ ತಕ್ಷಣ ಆತ ಹಿಗ್ಗುತ್ತಾನೆ. ಮುಂದೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ಪೆನ್ಷನ್ ಕುರಿತಾಗಿ ಮಾತುಕತೆಯನ್ನ ಮಾಡ್ತಾನೆ. ತಹಸೀಲ್ದಾರ್ ಹೇಳ್ತಾರೆ, ನೀನು ಒಂದು ಅರ್ಜಿಯನ್ನು ಬರೆದುಕೊಡು, ಅದನ್ನು ನಾನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಕಳಿಸಿರ್ತೀನಿ ಅಂತಂದು. ಅದೇ ರೀತಿ ಬಂಟಪ್ಪ ಮತ್ತು ತಬರ ಇಬ್ರು ಹೋಗಿ ತಹಸೀಲ್ದಾರ್ ಕಚೇರಿಗೆ ಅರ್ಜಿಯನ್ನು ಕೊಟ್ಟು ಬರ್ತಾರೆ. ಆದ್ರೆ ಇಷ್ಟಕ್ಕೆ ಮುಗಿಲ ಇಲ್ಲ ಅಲ್ಲಿಗೆ. ತಬರ ಕೊಟ್ಟಿರುವಂತಹ ಅರ್ಜಿ ಮೇಲಾಧಿಕಾರಿಗಳಿಗೊಮ್ಮೆ ಕೆಳ ಅಧಿಕಾರಿಗಳಿಗೊಮ್ಮೆ ಓಡಾಡ್ತಾ ಇರ್ತದೆ. ಇಲ್ಲಿ ತಬರನ ಹೆಂಡತಿ ಅಪ್ಪಿಯ ಆರೋಗ್ಯ ದಿನೇ ದಿನೇ ಕುಗ್ಗುತ್ತಾ ಹೋಗುತ್ತೆ. ಮುಂದೆ ಏನಾಗುತ್ತೆ ಅಂದ್ರೆ, ಒಂದು ದಿನ ತಬರನ ಹೆಂಡತಿ ಅಪ್ಪಿ ಮನೆಯಲ್ಲಿ ಎಡವಿ ಹೆಬ್ಬೆರಳನ್ನ ನೋವು ಮಾಡ್ಕೊಂಡಿರ್ತಾಳೆ. ತಬರ ತನ್ನ ಪೆನ್ಷನ್ಗೋಸ್ಕರ ಅಲೆದಾಡಿ ಮನೆಗೆ ಬಂದಾಗ ತನ್ನ ಹೆಂಡತಿ ಅಪ್ಪಿ ಕುಂಟುತ್ತಾ ಇರೋದನ್ನ ನೋಡಿ ತನ್ನ ಜೀವನದಲ್ಲಿ ಮೊದಲ ಜಿಗುಪ್ಸೆ ಆತನಿಗೆ ಉಂಟಾಗುತ್ತೆ. ಆಕೆ ಕಾಲಿಗೆ ಅರಿಬಿಯನ್ನು, ಒಂದು ಎಲೆಯನ್ನು ಹಚ್ಚಿಕೊಂಡು ತಬರನ ಮುಖವನ್ನು ನೋಡಿದಾಗ ತಬರ ಬಹಳ ಬೇಸರಗೊಳ್ತಾನೆ. ಮುಂದೆ ಏನಾಗುತ್ತೆ, ತಬರ ಹೆಂಡತಿಯ ಬೆರಳಿಗೆ ಗಾಯವಾಗಿದ್ದನ್ನ ನೋಡಿ ಡಾಕ್ಟರ್ ಬಳಿ ಕರ್ಕೊಂಡು ಹೋದಾಗ ಡಾಕ್ಟರ್, ಇಲ್ಲ, ಆಕೆಯ ಬೆರಳು ಕೇವಲ ಗಾಯ ಅಷ್ಟಾಗಿ ಅಲ್ಲ, ಅದು ಬಹಳ ಮುಂದೆ ದೊಡ್ಡ ಗಾಯ ಆಗೋದಿದೆ, ಹಾಗಾಗಿ ಅದನ್ನ ಕಾಲನ್ನೇ ಕತ್ತರಿಸಬೇಕು ಅಂತ ಹೇಳಿದಾಗ ತಬರನಿಗೆ ಬಹಳ
ಬೇಸರ ಉಂಟಾಗುತ್ತದೆ. ಏನ್ ಹೇಳ್ತಾ ಇದ್ದಾರೆ ಈ ಡಾಕ್ಟರ್ಗಳು? ಸಣ್ಣ ಒಂದು ಬೆರಳಿನ ಗಾಯಕ್ಕೆ ವಾಸಿ ಮಾಡಕ್ಕಾಗದೆ ಇಡೀ ಕಾಲನ್ನೇ ಕಡಿಬೇಕಂತಾರಲ್ಲ. ಹಾಗಿದ್ರೆ ತಲೆನೋವು ಅಂತ ಬಂದ್ರೆ ತಲೆನೇ ಕಟ್ ಮಾಡ್ತಾರೇನು ಈ ಡಾಕ್ಟರ್ಗಳು ಅಂತಂದು ಅವರ ಮೇಲೆ ಕೋಪಗೊಂಡು ಹೊರಗೆ ಬಂದಾಗ ಮುಂದೆ ಒಂದು ರಿಪೋರ್ಟ್ ಬರುತ್ತೆ. ತಹಸೀಲ್ದಾರ್ ಜವಾನನ್ನ ಕಳಿಸಿ ತವರನ್ನ ತಮ್ಮ ಬಳಿ ಬರಮಾಡಿಕೊಂಡಿರ್ತಾರೆ. ನೀನು ಯಾವ ಯಾವ ಹುದ್ದೆಯಲ್ಲಿ ಈವರೆಗೂ ಕೆಲಸ ಮಾಡಿದ್ದೀಯೋ ಅಲ್ಲಿನ ಎಲ್ಲ ವಿವರಗಳನ್ನ ರಿಪೋರ್ಟ್ಗಳನ್ನ ನನಗೆ ಈ ನಿನ್ನ ಅರ್ಜಿಯೊಂದಿಗೆ ಲಗತ್ತಿಸಿ ಕೊಡಬೇಕಾಗಿತ್ತು. ಹಾಗಾಗಿ ಅದನ್ನ ಲಗತ್ತಿಸಿ ಕೊಟ್ಟ ಮೇಲೆ ಪುನಃ ನಿನ್ನ ಅರ್ಜಿಯನ್ನು ನಾವು ಪರಿಶೀಲಿಸ್ತೀವಿ ಅಂತ ಹೇಳಿದಾಗ, ಯಾಕಂದ್ರೆ ಬ್ರಿಟಿಷ್ ಆಡಳಿತದಲ್ಲಿ ತವರ ಜವಾನನಾಗಿನೂ ಕೆಲಸ ಮಾಡಿರ್ತಾನೆ, ಸುಂಕ ವಸೂಲಿಗಾರನಾಗಿನೂ ಕೆಲಸ ಮಾಡಿರ್ತಾನೆ, ಮುನ್ಸಿಪಾಲಿಟಿಯ ಸದಸ್ಯನಾಗಿನೂ ಕೂಡ ಕೆಲಸವನ್ನ ಮಾಡಿರ್ತಾನೆ. ಹೀಗಾಗಿ ನೀನು ಯಾವ ಯಾವ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀಯೋ ಅಲ್ಲಿನ ಎಲ್ಲ ಒಂದು ಅರ್ಜಿಗಳನ್ನ ನೀನು ತುಂಬಿಕೊಂಡು ತಗೊಂಡ್ಬರ್ಬೇಕು ಅಂತ ಹೇಳಿದಾಗ ತವರ ಮತ್ತೆ ಮುಖ ಸಪ್ಪೆ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಈ ಒಂದು ಟೈಮಿನಲ್ಲಿ ಏನಾಗುತ್ತೆ ಅಂದ್ರೆ ಆ ಊರಿನ ಒಬ್ಬ ಕಟುಕ ಯೂಸುಫ್, ಆತನದೊಂದು ಮಾಂಸದ ಅಂಗಡಿ ಇರುತ್ತೆ. ಮಾಂಸದ ಅಂಗಡಿ ಇದ್ದಾಗ ಆತ ಕುರಿ ಕೋಳಿಗಳನ್ನ ನೇತಾಕಿರ್ತಾನೆ. ಅದನ್ನ ನೋಡಿದಾಗ ಯೂಸುಫ್ ಆತನಿಗೆ ಹೇಳ್ತಾನೆ, ತವರನಿಗೆ ಏನಂತ ಅಂದ್ರೆ, ಏನಯ್ಯ ಯಾಕೆ ಈ ಕಡೆ ನೋಡ್ತಾ ಇದೀಯಾ, ಏನಾಗಬೇಕಾಗಿತ್ತು ಅಂದಾಗ ತವರ ಮತ್ತಷ್ಟು ಕುಗ್ತಾನೆ. ಯಾಕಂದ್ರೆ ಜೀವನದಲ್ಲಿ ಸಾಕಷ್ಟು ಜಿಗುಪ್ಸೆನ ನೋಡಿದಾಗ ಮತ್ತೆ ಆ ಕಟುಕ ಆ ಮಾಂಸದ ಅಂಗಡಿಯಲ್ಲಿ ಇರ್ತಕ್ಕಂತಹ ಪ್ರಾಣಿಗಳನ್ನು ನೋಡಿ ಮತ್ತೆ ಆತನಿಗೆ ಬೇಸರಗೊಳ್ಳುತ್ತದೆ. ಅಷ್ಟೇ ಹೊತ್ತಿನಲ್ಲಿ ತನ್ನ ಪೆನ್ಷನ್ ಬರ್ತಕ್ಕಂಥ ಪೆನ್ಷನ್ ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇರಲ್ಲ. ಹೆಂಡತಿಯ ಆರೋಗ್ಯ ತೀರಾ ಹದಗೆಡುತ್ತೆ, ಕ್ಷೀಣಿಸುತ್ತೆ. ಇದೇ ಸಮಯದಲ್ಲಿ ಹೆಂಡತಿ ತವರನನ್ನ ಬಿಟ್ಟು ಮರಣ ಹೊಂದ್ತಾಳೆ, ಅಂದ್ರೆ ತೀರ್ಕೊಳ್ತಾಳೆ. ತೀರ್ಕೊಂಡಾಗ ಮತ್ತೆ ತಹಸೀಲ್ದಾರ್ ಅವರು ತವರನ್ನ ಕರೆಸ್ತಾರೆ. ಕರೆಸಿ ಮುಂಬರುವಂತಹ ಸ್ವಾತಂತ್ರ್ಯೋದಯ ಬೆಳ್ಳಿ ಹಬ್ಬದಲ್ಲಿ ನಿನ್ನ ಅರ್ಜಿಯನ್ನು ನಾವು ಸರ್ಕಾರದ ಮುಂದೆ ಇಡ್ತೀವಿ ಅಂತ ಹೇಳಿದಾಗ ತವರ ಮುಗುಳ್ನಗೆಯಿಂದ ನಗ್ತಾನೆ. ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದ ಕೆಲಸಗಳು ಹೇಗಿದ್ದು, ಸ್ವತಂತ್ರದ ನಂತರ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರ ಯಾವ ರೀತಿ ಇದೆ. ಈಗ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕೆಲಸಗಳು ಕೂಡ, ಸಣ್ಣ ಸಣ್ಣ ಕೆಲಸ ಕೂಡ ನಡೀತಾ ಇಲ್ಲ. ಹಾಗಾಗಿ ತವರ ಅಂದಿನ ಅವರ ಕೆಲಸ ಹೇಗಿತ್ತು, ಇಂದಿನ ಈ ಕೆಲಸಗಳು ಯಾವ ರೀತಿ ನಡೀತಾ ಇದೆ ಅಂತಂದು ಒಂದು ಮುಗುಳ್ನಗೆ ಅಂದ್ರೆ ನಗುತ್ತಾ ಮಂದಹಾಸವನ್ನ ಬೀರ್ತಾನೆ. ಮುಂದೆ ತಹಸೀಲ್ದಾರ್ ಅವರು ಈತನ ಅರ್ಜಿಯನ್ನ ಇನ್ನೇನು ಬರಿಬೇಕಂದಾಗ ಸ್ವಾತಂತ್ರ್ಯದ ಒಂದು ಬೆಳ್ಳಿ ಹಬ್ಬದಲ್ಲಿ ಅವರು ಭಾಷಣವನ್ನ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ತಬರ ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಮುಗುಳ್ನಗೆ ಅಂತ ನಗ್ತಾ ಇರ್ತಾನೆ. ಯಾಕಂದ್ರೆ ಸ್ವಾತಂತ್ರ್ಯ ನಮ್ಗೆ ಹಾಗ್ ಬಂತು ಹೀಗ್ ಬಂತು ಅಂತ ಅವರು ಉದ್ದುದ್ದ ಭಾಷಣಗಳನ್ನ ಬೀಗ್ತಾ ಇರ್ತಾರೆ. ಆಗ್ಬೇಕಾದ ಕೆಲಸಗಳು ಇನ್ನೂ ಬಾಕಿ ಇದೆ ಅಂತಕ್ಕಂಥದ್ದು ತಬರನಿಗೆ ಗೊತ್ತಿರುತ್ತೆ. ಕೇವಲ ಭಾಷಣದಲ್ಲಿ ಮಾತ್ರ ಇವರದ್ದು ನಿಜವಾದ ಸತ್ಯ ಸಂಗತಿ ಹೊರಗಡೆ ಬೇರೆನೇ ಇದೆ ಅಂತಕ್ಕಂಥದ್ದು ತಬರನ ಮುಗುಳ್ನಗೆಯ ಮೂಲಕ ಹೊರ ಬರ್ತಾ ಇರುತ್ತೆ. ಹೀಗಾಗಿ ಆತ ನಗೋದನ್ನ ನೋಡಿ ಊರಿನ ಜನ ತಬರನಿಗೆ ಹುಚ್ಚು ಹಿಡಿದಿದೆ ಅಂತಕ್ಕಂಥದ್ದನ್ನ ಸಮಾಜದಲ್ಲಿ ಹಬ್ಬಿಸ್ಬಿಡ್ತಾರೆ. ನಿಜವಾಗಿಯೂ ತಬರ ಹುಚ್ಚ ಆಗಿರ್ತಾನ? ಇಲ್ಲ. ತಬರನಿಗೆ ಹುಚ್ಚು ಹಿಡಿದಿದೆ ಅಂತ ಊರನ್ನವರು ಏನ್ ಹಬ್ಬಿಸ್ತಾರಲ್ಲ, ಅದೇ ಒಂದು ಕಾಲದಲ್ಲಿ ತಹಸೀಲ್ದಾರ್ ಅವರು ತಬರನನ್ನ ಮತ್ತೆ ಭೇಟಿಯಾಗ್ಬೇಕಂತಂದು ಜವಾನನ್ನ ಕಳಿಸಿದಾಗ ಜವಾನ್ ಹೇಳ್ತಾನೆ, ಇಲ್ಲ ತಬರನಿಗೆ ಹುಚ್ಚು ಹಿಡಿದಿದೆ ಅಂತಂದಾಗ ತಹಸೀಲ್ದಾರ್ ಅವರು ಈ ಹಿಂದೆ ತಬರ ಕಟ್ಟಬೇಕಾದಂತಹ ವಸೂಲಿ ಇತ್ತಲ್ಲ 300 ರೂಪಾಯಿ, ಅದನ್ನ ತಮ್ಮ ಅರ್ಜಿಯಲ್ಲಿ ಒಂದು ಬರೀತಾರೆ. ಏನಂತ ಅಂದ್ರೆ, ತಮ್ಮ ಆಡಳಿತದ ವೈಪರೀತ್ಯದಿಂದ ಹಣ ವ್ಯಯವಾಗಿದೆ, ಇದರಲ್ಲಿ ತಬರನದ್ದು ಯಾವುದೇ ಕತೆ, ಯಾವುದೇ ಏನದು ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದನ್ನ ಬರೆದು ಅವನ್ನ ಅಲ್ಲಿಗೆ ಮುಗಿಸ್ತಾರೆ. ಮುಂದೆ ತಬರನಿಗೆ ಹುಚ್ಚು ಹಿಡಿದಿದೆ ಅಂತಕ್ಕಂಥ ತಹಸೀಲ್ದಾರ್ ಗೊತ್ತಾದಾಗ ತಮಗೂ ಕೂಡ ಎಲ್ಲಿ ಹುಚ್ಚು ಹಿಡಿತದೋ ಅಂತಕ್ಕಂಥ ಒಂದು ಸಂಕಷ್ಟದಲ್ಲಿ ತಹಸೀಲ್ದಾರರು ಇರ್ತಾರೆ. ಇದು ತಬರನ ಕತೆ. ತಬರ ಹುಚ್ಚನಾಗಿದ್ದು ಹೀಗೆ. ಸ್ನೇಹಿತರೆ, ಯಾವುದೇ ಒಂದು ಕೆಲಸ ಇವರಲ್ಲಿ ನಿಯತ್ತಿನಿಂದ ನಾವು ಮಾಡ್ಬೇಕಾಗತ್ತೆ. ಇತರರು ನೋಡಲಿ ಅಂತಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡಬಾರ್ದು. ನಮ್ಮ ಕೆಲಸವನ್ನ ನಾವು ನಿಯತ್ತಿನಿಂದ ಮಾಡಿದ್ರೆ ಎಲ್ಲವೂ
ಒಳ್ಳೆಯದೇ, ಎಲ್ಲರಿಗೂ ಒಳ್ಳೆಯದೇ. ಹಾಗಾಗಿ ತಬರಣ ಕಥೆಯನ್ನ ಇಡೀ ಪೇಜನ್ನ ಓದ್ಕೊಂತ ಹೋಗಿಲ್ಲ ನಾನು. ನಿಮಗೆ ಪರೀಕ್ಷೆಗೆ ಎಷ್ಟು ಮುಖ್ಯವೋ ಅಷ್ಟನ್ನು ಮಾತ್ರ ನಾನು ಹೇಳಿದ್ದೀನಿ. ಇಡೀ ಕಥೆಯನ್ನ ಓದಿ ಹೇಳೋದಾದ್ರೆ ಅದನ್ನ ನೀವೇ ಓದ್ತಿದ್ರಿ. ಇಡೀ ಕಥೆಯ ಸಾರಾಂಶವನ್ನ ಮಾತ್ರ ನಾನು 2 ಪಾರ್ಟ್ 1 ಮತ್ತು ಪಾರ್ಟ್ 2 ನಲ್ಲಿ ಹೇಳಿದ್ದೇನೆ. ಇದರಲ್ಲಿ ಏನಾದರೂ ದೋಷಗಳು ಉಂಟಾಗಿದ್ರೆ ನೀವೇ ಸರಿಪಡಿಸಿಕೊಳ್ಳಿ ಮತ್ತು ಕ್ಷಮಿಸಿ ಅಂತ ಹೇಳ್ತಾ, ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಮಾಡಿ. ಇದರಿಂದ ಯಾವುದೇ ನನಗೆ ಲಾಭ ಇಲ್ಲ, ಎನ್ಕರೇಜ್ ನನಗೆ ಬರುತ್ತೆ. ನಿಮ್ಮ ಒಂದು ಸಪೋರ್ಟ್ ನನಗೆ ಬಹಳ ಮುಖ್ಯ. ಹಾಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಇದನ್ನು ಶೇರ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.